ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಕುವ ಸೀರೆ ಕುಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಕುಚ್ಚು ಹಾಕೋಕ್ಕೆ ನಾನು ನಾರ್ಮಲ್ ನೀಡಲ್ ಬಳಸ್ತಾ ಇದ್ದೀನಿ. ಆಮೇಲೆ ಈ ಪರ್ಲ್ ಬೀಡ್ಸು ಆಮೇಲೆ ಈ ಗೋಲ್ಡ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೀರೆ ಕೆಳಗಿಂದ ಸೂಜಿನ ಚುಚ್ಕೊಂಡು ದಾರ ಮೇಲೆ ಎಳ್ಕೊಳ್ಳಿ. ಆಮೇಲೆ ಈ ನಾಟ್ ಹಾಕಿದ್ದೀನಲ್ಲ ಇದರಲ್ಲಿ ನೀಡಲ್ನ ಹಾಕ್ಕೊಂಡು ಇದನ್ನು ಲಾಕ್ ಮಾಡಿಬಿಡಿ. ಮೊದಲಿಗೆ ಒಂದು ಗೋಲ್ಡ್ ಬೀಡ್ಸ್ ತಗೊಂಡು ಅದನ್ನು ಈ ದಾರದಲ್ಲಿ ಸೇರಿಸ್ಕೊಂಡು ಅದನ್ನು ಕೆಳಗಡೆ ಈ ನೀಟಾಗಿ ಇಟ್ಕೊಳ್ಳಿ. ಮತ್ತು ಒಂದು ಪರ್ಲು ಆಮೇಲೆ ಒಂದು ಗೋಲ್ಡ್ ಬೀಡ್ಸು ಆ ದಾರದಲ್ಲಿ ಹಾಕ್ಕೊಳ್ಳಿ. ನಿಧಾನಕ್ಕೆ ಹಿಂದ್ಗಡೆ ಸರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಬಟ್ಟೆಗೆ ಮೇಲಿಂದ ಕೆಳಗೆ ಹಾಕ್ಕೊಳ್ಳಿ. ಈಗ ಕೆಳಗಡೆ ದಾರ ಇದೆಲ್ಲ ಮತ್ತೆ ಆ ಗೋಲ್ಡ್ ಬೀಡ್ಸಲ್ಲಿ ಮಾತ್ರ ಸೇರಿಸ್ಬಿಟ್ಟು ದಾರಾನ ಎಳ್ಕೊಳ್ಳಿ. ಈಗ ಮತ್ತೆ ಒಂದು ಪರ್ಲು ಒಂದು ಗೋಲ್ಡು ಹಾಕ್ಕೊಂಡು ಮತ್ತೆ ಸ್ವಲ್ಪ ಗ್ಯಾಪ್ ಬಿಟ್ಟು, ಇದು ಎಷ್ಟು ಗ್ಯಾಪ್ ಇದೆಯಲ್ಲ ಅಷ್ಟೇ ಸೇಮ್ ಗ್ಯಾಪ್ ಬಿಟ್ಟು ಬಟ್ಟೆ ಮೇಲೆ ಚುಚ್ಕೊಂಡು ಕೆಳಗಡೆ ದಾರ ಎಳ್ಕೊಂಡು ಗೋಲ್ಡ್ ಬೀಡ್ಸಲ್ಲಿ ಹಾಕ್ಕೊಂಡು ದಾರಾನ ಎಳ್ಕೊಂಬಿಡಿ. ನೋಡಿ ಇದು ಈ ಥರ ಡಿಸೈನ್ ಬರುತ್ತೆ. ಮತ್ತು ಪರ್ಲು ಒಂದು ಗೋಲ್ಡ್ ಬೀಡ್ಸು ಹಾಕಿ ಈ ಥರ ಸೇರಿಸ್ಕೊಂಡು ಬಟ್ಟೆ ಮೇಲೆ ಚುಚ್ಕೊಳ್ಳಿ. ದಾರ ಎಳ್ಕೊಂಡು ಗೋಲ್ಡ್ ಬೀಡ್ಸಲ್ಲಿ ಮತ್ತೆ ಹಾಕಿ ಎಳ್ಕೊಂಡ್ರೆ ಅದು ಲಾಕ್ ಆಗಿಬಿಡುತ್ತೆ. ಇದೇ ರೀತಿ ಫುಲ್ ಕಂಟಿನ್ಯೂ ನೀವು ಸೀರೆ ಮೇಲೆ ಹಾಕ್ತೀರಾ ಇಲ್ಲ ದುಪಟ್ಟ ಮೇಲೆ ಹಾಕ್ತೀರಾ ಹಾಕ್ಕೊಂಡು ಹೋಗಬೇಕು. ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಹಾಕೋಕ್ಕೂ ತುಂಬ ಈಸಿ, ಬೇಗ ಮುಗಿಯುತ್ತೆ. ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಗಿದೆಯೋ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ. ನಾನು ಇನ್ನೂ ಒಂದು ಸ್ವಲ್ಪ ಬೇರೆ ಬೇರೆ ಡಿಸೈನ್ ಹೊಸ ಡಿಸೈನೆಲ್ಲ ನಿಮ್ಗೆ ಹಾಕಿ ತೋರಿಸ್ತೀನಿ. ಇದು ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಕೇವಲ 1 ಗಂಟೆಯಲ್ಲೇ ನೀವು ಒಂದು ಸೀರೆ ಫುಲ್ ಹಾಕ್ಕೊಂಬಿಡ್ಬೋದು. 1 ಗಂಟೆ ಏನು ಜಾಸ್ತಿನೇ ಆಗುತ್ತೆ, ಅದಕ್ಕಿಂತ ಬೇಗನೆ ಫಾಸ್ಟಾಗಿ ಹಾಕ್ಕೋಬೋದು. ಆಮೇಲೆ ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಒಂದು ಸರ್ತಿ ಹಾಕಿ ನೋಡಿ. ಇದನ್ನು ಯಾರು ಬೇಕಾದರೂ ಬೇಗನೆ ಹಾಕ್ಕೊಂಡು ಮುಗಿಸ್ಕೋಬೋದು. ಈ ಪರ್ಲು ಗೋಲ್ಡ್ ಬೀಡ್ಸು ಎಲ್ಲಿ ಬೇಕೋ ಈಸಿಯಾಗಿ ಸಿಗುತ್ತೆ. ಇದು ಅವೆಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಇದನ್ನು ನೀವು ತಗೊಂಡ್ಬಿಟ್ಟು ಮನೆಯಲ್ಲೇ ಹಾಕೋಬೋದು. ಈಗ ನಾನು ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಕೊನೆಗೆ ಯಾವ ರೀತಿ ನಾಟ್ ಹಾಕೋದಂತ ತೋರಿಸ್ತೀನಿ ನೋಡಿ. ಈ ಗೋಲ್ಡ್ ಬೀಡ್ಸಲ್ಲಿ ಹಾಕ್ಕೊಂಡಿದ್ದೀನಲ್ಲ ಮತ್ತೆ ಪರ್ಲಲ್ಲಿ ಸೇರಿಸಿ ಮತ್ತು ಗೋಲ್ಡ್ ಬೀಡ್ಸಲ್ಲಿ ತಂದು ಕೆಳಗಡೆ ಚುಚ್ಕೊಂಡು ಹಿಂದ್ಗಡೆ ಬರುತ್ತಲ್ಲ ಅದು ದಾರ, ಆವಾಗ ಈ ಥರ ಹೊಲಿಸ್ಕೊಂಡು ಅಲ್ಲಿ ಒಂದು 2 ನಾಟ್ ಹಾಕ್ಕೊಂಡ್ಬಿಟ್ರೆ ಅದು ಗಟ್ಟಿಯಾಗಿ ಲಾಕ್ ಆಗಿಬಿಡುತ್ತೆ. ಆಮೇಲೆ
ಅದು ಹಿಂದ್ಗಡೆಯಿಂದನೂ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಡಿಸೈನ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.